ನಮಸ್ಕಾರ. ಇವರಿಗೆ ನೋಡಿ ಇಲ್ಲಿ ಡಿಸ್ಕ್ ಬಲ್ಜು ಸಿವಿಯರ್ ಆಗಿದೆ. ಈ ಝೂಮ್ ಔಟ್ ಮಾಡಿದರೆ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಸಿವಿಯರ್ ಡಿಸ್ಕ್ ಬಲ್ಜು ಸ್ಪೈನಲ್ ಎ ಪಿ ಡಯಾಮೀಟರ್ ಬಂದು ಹಾರ್ಡ್ಲಿ ಒಂದು 3 ಮಿಲಿಮೀಟರ್ ಅಷ್ಟಿದೆ. ಇದರಲ್ಲೂ ಕೂಡ ನೋಡಿ ಇಲ್ಲಿ L5S1 ಡಿಸ್ಕ್ ಬಲ್ಜು, ಸಿವಿಯರ್ ಡಿಸ್ಕ್ ಬಲ್ಜು ಕಾರ್ಡಿಂಗ್ ಸಿವಿಯರ್ ಸ್ಪೈನಲ್ ಕೆನಾಲ್ ನ್ಯಾರೋಯಿಂಗ್ ಅಂತ ಕಂಪ್ರೆಷನ್ ಆಫ್ ದ ಟ್ರಾವರ್ಸಿಂಗ್ ನರ್ವ್ ರೂಟ್ಸ್ ಅಂತ ಇದೆ. ಇವಾಗ ಪೈನ್ ಎಷ್ಟು ಕಡಿಮೆ ಆಗಿದೆ? ನನಗೆ ಪೇನು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಈಗ ಜಸ್ಟ್ ಜಾಸ್ತಿ ಓಡಾಡಿದ್ರೆ ಮಾತ್ರ ಈ ಪೇನ್ ಬರುತ್ತೆ ಅಷ್ಟೇ. ಅದು ಬಿಟ್ರೆ ನಿಮ್ಗೆ ಎಷ್ಟು ವರ್ಷದಿಂದ ಇತ್ತು ಪೇನ್? ಎಷ್ಟು ತಿಂಗಳಿಂದ ಇತ್ತು? ಒಂದು 5 ಮಂತ್ 5 ಮಂತ್ಸ್ ಇಂದ. ಅಲ್ಲೇ ತುಂಬಾ ವರ್ಷದಿಂದ ಲೆಫ್ಟ್ ಸೈಡ್ ಮಾತ್ರ ಸಣ್ಣ ಸಣ್ಣ ಪೇನ್ ಇತ್ತು. ಬಟ್ ರೈಟ್ ಸೈಡ್ ಶಿಫ್ಟ್ ಇಷ್ಟೊಂದು ಸಿವಿಯರ್ ಆಗಕ್ಕೆ ಏನ್ ಕಾರಣ ನಿಮಗೆ? ಏನಂತ ಗೊತ್ತಿಲ್ಲ ನನಗೆ. ಓಕೆ, ಸೊ ಬೇರೆ ಕಡೆ ತೋರಿಸಿದಾಗ ಏನಂತ ಹೇಳಿದ್ರು ಇದಕ್ಕೆ? ಅವರು ನನ್ನ ಮೈಸೂರಲ್ಲಿ 2 ಹಾಸ್ಪಿಟಲ್ ಮೇನ್ ಹಾಸ್ಪಿಟಲ್ ತೋರಿಸಿ, ಸೊ ಅವರು ಸರ್ಜರಿ ನಾಳೆಗೆನೆ ಅಡ್ಮಿಟ್ ಆಗಿ ನಿಮ್ದು 2 ಕಾಲು ಸ್ವಾಧೀನ ಹೋಗುತ್ತೆ ಅನ್ನತ್ರ ಹೇಳಿದ್ರು. ಬಟ್ ಅವ್ರ ಹೇಳಿದ್ರು ನಾನು ಅಷ್ಟು ಧೈರ್ಯ ಮಾಡಿ ನಾನು ನಿಮ್ದು ವಿಡಿಯೋಸ್ ಎಲ್ಲ ನೋಡಿದ್ನಲ್ಲ, ನಿಮ್ಮನ್ನೊಂದ್ಸಲ ಕನ್ಸಲ್ಟ್ ಮಾಡಿ ಆಮೇಲೆ ನಾನು ಡಿಸಿಷನ್ ತಗೊಳ್ಳೋಣ ಅನ್ನೋ ಥರ ನಾನು ಇಲ್ಲಿಗೆ ಬಂದೆ. ಸೊ ಬಂದು ನಾನು ಫಸ್ಟ್ ಟೈಮ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಪೇಯ್ನ್ ಎಲ್ಲ ರಿಲೀಫ್ ಆಗಿದ್ದು ಇದೆಲ್ಲ ನೋಡಿ ನನಗೆ ಸ್ವಲ್ಪ ಧೈರ್ಯ ಬಂತು. ಸೆಕೆಂಡ್ ಟೈಮ್ ನೀವು ನೋಡೋಣ ಅಂದ್ಕೊಂಡ್ವಿ, ಬಟ್ ಹಾಗಲಿಲ್ಲ. ಆದರೆ ಈ ಟೈಮ್ ಸಿಕ್ಕಿದ್ದೀರಾ. ಬಟ್ ಈ ಟೈಮು ನಾನು ಆ ಭಯದಲ್ಲೇ ಬಂದಿದ್ದೀನಿ ನಿಮ್ಮ ಹತ್ರ ಕೇಳಿ, ಆಗದೇ ಇಲ್ಲ ಅಂತ. ಇವಾಗ ಇಲ್ಲಿ ನಿಮಗೆ ಲೈಕ್ ಮೇನ್ ಥಿಂಗ್ ಇದೆ, ನಿಮ್ಗೆ ಆಲ್ಮೋಸ್ಟ್ ಪೈನ್ ರೇಟ್ ಕಮ್ಮಿ ಆಗಿದೆ. ಔಟ್ ಆಫ್ 100 ಎಷ್ಟು ಕಡಿಮೆ ಆಗಿದೆ ನಿಮಗೆ ಪೈನ್? ಆಲ್ಮೋಸ್ಟ್ 90 ಮೇಲೆ ಕಡಿಮೆ, 90% ಕಡಿಮೆ ಆಗಿದೆ. ಸೊ ನಿಮಗೆ ನೀವೇ ಉದಾಹರಣೆ ಇದೆ, ನಿಮಗೆ ನೀವೇ ಎಕ್ಸ್ಪೀರಿಯನ್ಸ್. ನಾನು ಹೇಳೋ ಅವಶ್ಯಕತೆನೇ ಇಲ್ಲ, ನನ್ನ ಮಾತಿಂದ ಪದಗಳನ್ನ ಕೇಳೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಆಲ್ರೆಡಿ ಕ್ಯೂರ್ ಆಗಿಬಿಟ್ಟಿದೆ, 90% ಕ್ಯೂರ್ ಆಗಿದೆ. ಸೊ ಇವಾಗ ಏನು ಮಾಡಬೇಕಾದ್ರೆ ಸ್ವಲ್ಪ ಮೆಡಿಕೇಶನ್ಸ್ ಚೇಂಜ್ ಮಾಡ್ತೀನಿ, ಒಂದು 3 ಮಂತ್ಸ್ವರೆಗೂ ತಗೊಳ್ಳಿ. ಫ್ಯಾಟಿ ಲಿವರ್ ಇದೆ, ಫ್ಯಾಟಿ ಲಿವರ್ ಓಸ್ಕೊಂಡ್ಗೆ ಸ್ಟ್ರಿಕ್ಟಾಗಿ ಡಯಟ್ ಮಾಡಿ. ನೀವು ದಪ್ಪ ಇರೋದಲ್ಲ ಪ್ರಾಬ್ಲಮ್, ವಿಸರಲ್ ಫ್ಯಾಟ್ ಇರ್ಬೋದು. ವಿಸರಲ್ ಫ್ಯಾಟ್ ಇದೆ, ನಿಮ್ಗೆ ಫ್ಯಾಟಿ ಲಿವರ್ ಪಾಸಿಟಿವ್ ಬಂದಿದೆ ಅದರಲ್ಲಿ. ಸೊ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ವಲ್ಪ ಬೇಸಿಕ್ ಆಗಿದೆ, PCOD ಸ್ವಲ್ಪ ಬೇಸಿಕ್ ಆಗಿ ಮೈಲ್ಡ್ ಆಗಿದೆ. ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ಅದೆಲ್ಲನೂ ಕರೆಕ್ಷನ್ ಮಾಡ್ಕೊತ ಬನ್ನಿ. ಡಿಸ್ಕ್ ಅನ್ನೋದು ನಿಮ್ಮ ಬಾಡಿನ ಇರ್ತಕ್ಕಂಥ ಒಂದು ಪಾರ್ಟ್, ಅದನ್ನು ಕೂಡ ಓಕೆನಾ. ಇದೆಲ್ಲನೂ ಕೆಟ್ಟೋದಾಗ ಅದನ್ನು ಕೆಟ್ಟೋಗುತ್ತೆ, ಇದೆಲ್ಲನೂ ಸರಿಯಾದಾಗ ಅದು ಸರಿಯಾಗುತ್ತೆ.